ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ರೇಣುಕಾಸ್ವಾಮಿ ಹತ್ಯೆ ವಿಚಾರದಲ್ಲೂ ಕೂಡ ಅದೇ ರೀತಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಂತಹ ದರ್ಶನ್ ಗೆಳತಿ ಪವಿತ್ರ ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಮುನಿಸಿಕೊಂಡಿದ್ರಂತೆ, ಕೋಪ ಮಾಡಿಕೊಂಡಿದ್ರಂತೆ. ಈ ಮಧ್ಯೆ ರೇಣುಕಾಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ಒಂದು ಬರುತ್ತೆ. ಪವಿತ್ರ ಮುನಿಸನ್ನ ಮರಲಿಕ್ಕೆ ಸ್ವಾಮಿ ಮರ್ಡರ್ ಮಾಡಲಿಕ್ಕೆ ಮುಂದಾಯ್ತಾ ಈ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದರೆ ದರ್ಶನ್ ಜೊತೆ ಗೆಳತಿ ಪವಿತ್ರ ಗೌಡ ಮುನಿಸು ಯಾಕೆ? ಆ ಕೋಪ ರೇಣುಕಾಸ್ವಾಮಿ ಮೇಲೆ ತೀರಿಸ್ಕೊಂಡಿದ್ಯಾಕೆ? ನೋಡ್ತಾ ಹೋಗೋಣ. ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಪವಿತ್ರ ಡಿಮ್ಯಾಂಡ್ ಇಟ್ಟಿದ್ರಂತೆ. ಈ ಡಿಮ್ಯಾಂಡನ್ನು ಪೂರೈಸಲಿಕ್ಕೆ ದರ್ಶನ್ ಕೈಯಲ್ಲಿ ಆಗಿರಲಿಲ್ಲ. ಹಾಗಾಗಿಯೇ ಮುನಿಸ್ಕೊಂಡಿದ್ರು ಅನ್ನುವಂತಹ ವಿಚಾರ. ದರ್ಶನ್ ದುಬೈ ಟ್ರಿಪ್ನಿಂದ ಬರ್ತಿದ್ದಂತೆ ಪವಿತ್ರ ಗೌಡ ಕಾರಿಗಾಗಿ ಬೇಡಿಕೆಯನ್ನು ಇಡ್ತಾರೆ. ಈ ಕಾರನ್ನು ನಂಗೆ ಕೊಡಿಸು ಅಂಥೇಳಿ ದರ್ಶನ್ ದುಂಬಾಲು ಬೀಳ್ತಾರೆ. ಸದ್ಯ ದುಡ್ಡಿಲ್ಲ ಅಂಥೇಳಿ ಆ ಕೋಟಿ ಮೌಲ್ಯದ ಕಾರನ್ನು ಕೊಡಿಸ್ಲಿಕ್ಕೆ ದರ್ಶನ್ ನಕಾರವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಪವಿತ್ರ ಗೌಡ ಮುನಿಸಿಕೊಂಡಿದ್ರು. ಇಷ್ಟಪಟ್ಟ ಕಾರು ಸಿಗಲಿಲ್ಲ ಅಂಥೇಳಿ ಮುನಿಸಿಕೊಂಡಿರ್ತಾರಂತೆ ಗೆಳತಿ ಪವಿತ್ರ ಗೌಡ. 1 ತಿಂಗಳುಗಳ ಕಾಲ ದರ್ಶನ್ ಜೊತೆಗೆ ಮಾತನ್ನು ಕೂಡ ಬಿಟ್ಟಿರ್ತಾರಂತೆ ಪವಿತ್ರ. ಮಾತು ಬಿಟ್ಟಿದ್ರು, ಇಬ್ಬರ ನಡುವೆ ಸೇತುವೆ ಆಗಿತ್ತು, ಮೆಸೇಜ್ ಮಾತ್ರ. ಈ ಮಧ್ಯೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿಯಿಂದ ಕಿರಿಕಿರಿ ಶುರು ಆಗ್ಬಿಡುತ್ತೆ. ಮೊದಲೇ ಕಾರ್ ಕೊಡಿಸ್ಲಿಲ್ಲ ಅನ್ನುವಂತಹ ಟೆನ್ಷನ್ ಪವಿತ್ರಗೆ. ಈ ನಡುವೆ ರೇಣುಕಾಸ್ವಾಮಿಯ ಈ ಅಶ್ಲೀಲ ಮೆಸೇಜ್ ಪವಿತ್ರಳ ಕೋಪವನ್ನು ಪಿತ್ತವನ್ನು ನೆತ್ತಿಗೇರುವಂತೆ ಮಾಡಿತ್ತು. ಮುನಿಸನ್ನ ಮರೆಸಲಿಕ್ಕೆ ಕಿಡ್ನಾಪ್ ಪ್ರಹಸವನ್ನು ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಆ ಕಿಡ್ನಾಪ್ ಪ್ರಹಸನವನ್ನು ಮಾಡಲಿಕ್ಕೆ ಹೋಗಿ ಮರ್ಡರ್ ಆಗಿ ಎಲ್ಲರೂ ಕೂಡ ತಗಲಾಕೊಂಡ್ರ ಅನ್ನುವಂತಹ ಪ್ರಶ್ನೆ ಕೂಡ ಈ ಬೆಳವಣಿಗೆಯಿಂದ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ದರ್ಶನ್ ಗ್ಯಾಂಗ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇವರು ಮಾಡಿದಂತಹ ಕುಕೃತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇದೆ. ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುನಿಸು ಕೂಡ ಒಂದು ಕಾರಣ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಏನದು ಇಬ್ಬರ ನಡುವಿನ ಜಗಳ? ಆ ಬಡಪಾಯಿ ಮೇಲೆ ಪವಿತ್ರ ಗೌಡ ಅವರ ಮುನಿಸನ್ನ ಕರಗಿಸ್ಲಿಕ್ಕೆ ಹೋಗಿ ಹತ್ಯೆ ಆಯ್ತಾ, ಹೇಗೆ ಅಂತ? ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೂ ಮುಂಚೆ 1 ತಿಂಗಳ ಹಿಂದಿನ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಪವಿತ್ರ ಗೌಡ ಏನಿದ್ದಾರೆ, ಪವಿತ್ರ ಗೌಡ ನಟ ದರ್ಶನ್ ಅವರಿಬ್ಬರ ಮಧ್ಯೆ ಒಂದು ಮಾತುಕತೆ ನಡೆದಿರುವಂಥ ವಿಚಾರ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕಿಡ್ನಾಪ್ ಆಗೋಕ್ಕೂ ಮುಂಚೆ 1 ತಿಂಗಳ ಹಿಂದೆ ಪವಿತ್ರ ಗೌಡ ನಟ ದರ್ಶನ್ಗೆ ಒಂದು ಐಷಾರಾಮಿ ಕಾರು ಕೊಡಿಸುವಂತೆ ದುಂಬಾಲು ಬಿದ್ದಿದ್ರು. ಆದರೆ ನಟ ದರ್ಶನ್ ಏನಿದ್ರು ಅದು ಕೋಟಿ ಮೌಲ್ಯದ ಕಾರು, ಹಾಗಾಗಿ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಆತ ದುಬೈಗೆ ಹೋಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ನಂತರದಲ್ಲಿ ಇಬ್ಬರ ಮಧ್ಯದಲ್ಲಿ ಮಾತುಕತೆ ನಿಂತೋಗಿತ್ತು. ಅಂದರೆ ನೇರವಾಗಿ ಮಾತುಕತೆ ನಿಂತೋಗಿತ್ತು. ಯಾವಾಗ ರೇಣುಕಾಸ್ವಾಮಿ ವಿಚಾರ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಮತ್ತೆ ನಟ ದರ್ಶನ್ ಪವಿತ್ರ ಗೌಡ ವಿಚಾರಕ್ಕೆ ಎಂಟ್ರಿ ಆಗುವಂಥದ್ದು. ಎಂಟ್ರಿ ಆದ ನಂತರದಲ್ಲಿ ರೇಣುಕಾಸ್ವಾಮಿಯನ್ನು ಕರೆಸಿ ಆತನಿಗೆ ಈಕೆಯ ಪವಿತ್ರ ಗೌಡ ಮುಂದೆಯೇ ಬುದ್ಧಿ ಹೇಳಿ ಮತ್ತೆ ನಂತರದಲ್ಲಿ ಇವರಿಬ್ಬರು ಒಂದಾಗೋ ಪ್ಲಾನ್ ಮಾಡಿ ನಂತರ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಟ ದರ್ಶನ್ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದಂತೂ. ಕಿಡ್ನಾಪ್ ಮಾಡಿದ ನಂತರದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿ ನಂತರದಲ್ಲಿ ಪವಿತ್ರ ಗೌಡ ನೇರವಾಗಿ ಆ ಶೆಡ್ ಹತ್ರ ಕರೆಸಿ ಆ ಸಂದರ್ಭದಲ್ಲಿ ಅಂದರೆ ಈ ವಿಚಾರನ ಕ್ಲಿಯರ್ ಮಾಡಿದ ನಂತರದಲ್ಲಿ ಪವಿತ್ರ ಗೌಡ ಜೊತೆಗೆ ಒಂದಾಗೋದಕ್ಕೆ ನಟ ದರ್ಶನ್ ಅಷ್ಟು ಅಗ್ರೆಸಿವ್ ಆಗಿ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿದ್ದಂಥದ್ದು. ಕಿಡ್ನಾಪ್ ಮಾಡಿದ್ರೆ ಹಲ್ಲೆ ಮಾಡಿ ನಂತರದಲ್ಲಿ ಪವಿತ್ರ ಗೌಡನ ಕರೆಸಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಅನ್ನೋದು ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಪ್ರೇಮ್, ಉಮೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.